ನರಕನೂ ನರಕ ಇಲ್ಲಿದೆ, ಸ್ವರ್ಗ ಮೇಲಿದೆ ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ. ಬಟ್ ನರಕ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವಗಳಂತೂ ಆಗಿದೆ. ಸ್ವರ್ಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವ ಆಗಿದೆ. ಹಾಗಾಗಿ ಸ್ವರ್ಗನೇ ನಾವು ಭೂಲೋಕಕ್ಕೆ ಇಳಿಸಬೇಕು ಅನ್ನೋ ಕಾರಣಕ್ಕೆ ಸ್ವರ್ಗ ನಿರ್ಮಾಣ ಮಾಡ್ತಾ ಇದ್ದೀವಿ ಸರ್. ಸ್ವರ್ಗ ಸೃಷ್ಟಿ ಮಾಡ್ಲಿಕ್ಕೆ ದುಡ್ಡು ಎಷ್ಟು ಇಟ್ಟಿದ್ದೀರಾ? ನನ್ನ ಹತ್ರ ಈಗ ಅಕಸ್ಮಾತ್ ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನು ಚಂದ್ರಲೋಕದಲ್ಲಿ ಮನೆ ಕಟ್ತಿದ್ದೆ ಸರ್. ಅನಾಥಾಶ್ರಮ ಕಟ್ಟಕ್ಕೆ ನಾವು ಬರ್ತಾ ಇರಲಿಲ್ಲ. ಸರ್ ಈಗ ಟೋಟಲ್ ಇದು ಎಷ್ಟು ಎಕರೆನಲ್ಲಿ ಮಾಡ್ತಾ ಇರೋದು ಸರ್? ಇದು ಬರೋಬ್ಬರಿ 4 ಎಕರೆಲಿ ನಾವು ಕೆಲಸ ಶುರು ಮಾಡಿದೀವಿ. 4 ಎಕರೆಲಿ 2 ಎಕರೆ ಇವಾಗ ಕ್ಲಿಯರ್ ಆಗಿದೆ. ಇನ್ನೊಂದು 2 ಎಕರೆ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಸೊ ಅದು ಹಂಗೆ ಓಲ್ಡ್ ಆಗಿದೆ. ಈಗ 2 ಎಕರೆ ಶುರು ಮಾಡಿದ್ವಿ ಸರ್. 2 ಎಕರೆಲಿ ಇವಾಗ ನೀವು ನೋಡ್ತಾ ಇರಬಹುದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ, ಏನು ಧರ್ಮಸೌಧ ಇದೆ. ಯಾರ ಹೆಸರಿದೆ ಇದು ಪ್ರಾಪರ್ಟಿ ಸರ್? ಕಂಪ್ಲೀಟ್ ಇದು ಒಳ್ಳೆ ಕ್ವಶನ್ ಕೇಳಿದ್ರಿ. ಆಕ್ಚುಲಿ ಕೆಲವರಿಗೆ ಅನುಮಾನ ಇರುತ್ತೆ, ಎಲ್ಲಪ್ಪ ತಗೊಂಡ್ಬಿಟ್ಟು ನಮ್ದೆಲ್ಲ ದುಡ್ಡೆಲ್ಲ ತಗೊಂಡು ಅವ್ರ ಹೆಸರು ಮಾಡ್ಕೊಂಡ್ರೆ ಉಪಯೋಗಿಸಿ 2 ಎಕರೆ ಜಾಗವನ್ನ ಖರೀದಿ ಮಾಡಿ ಅದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿ ಆಮೇಲೆ ಅದನ್ನ ಸಾರ್ವಜನಿಕರು, ನಾವು ಸತ್ತು ಮೇಲೂ ಕೂಡ ಸಮಾಜಕ್ಕೆ ಉಪಯೋಗ ಆಗಬೇಕು, ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಬಡ ಮಕ್ಕಳಿಗೆ ಉಪಯೋಗ ಆಗಬೇಕು, ಅನಾಥರು ನಿರ್ಗತಿಕರಿಗೆ ಉಪಯೋಗ ಆಗಬೇಕು ಅಂತ ಈ ಸಂಸ್ಥೆ ಶುರು ಮಾಡಿರೋದು. ಇನ್ನೂ ಒಂದು ಕ್ವಶನ್ ಮಾಡ್ಬೋದು ಸರ್, ಸೊಂಡೆಗುಪ್ಪದಲ್ಲಿ ಜಾಗ ಇದೆಯಲ್ಲ ಅದು ಯಾರ ಹೆಸರಲ್ಲಿದೆ ಅಂತ. 2 ಜಾಗನು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಲ್ಲೇ ಇದೆ. ಅದನ್ನ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಆಗ ನಿರ್ಗತಿಕರು, ಅನಾಥರು ಬೀದಿ ಬದಿಯಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ, ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ ಸರ್. ಎಲ್ರಿಗೂ ಆಶ್ರಯ ಕಲ್ಪಿಸ್ಕೊಡೋದಕ್ಕೆ ನನ್ನ ಕೈಲಿ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಆದ್ರೆ ನನ್ನ ಕಂಡಂತವ್ರು, ನನ್ನ ಕೈಲಾದಂಥವ್ರಿಗೆ ನಾನು ಆಶ್ರಯ ಕೊಡ್ಬೋದು. ಎಂಥವ್ರೇ ಆಗಿರಲಿ ಸರ್, ಎಂಥ ಕಠಿಣ ಅಂಥವ್ರಿಗೆ ಆಶ್ರಯ ಕೊಡ್ಬೇಕಂತ ಶುರು ಮಾಡಿದೀವಿ. ಅದ್ರ ಜೊತೆಗೆ ಉಚಿತವಾಗಿ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕೆಲಸ ಮಾಡ್ತಾ ಇದೀವಿ ಸರ್. ಯಾವ ತರ ಅಂತ ಹೇಳಿದ್ರೆ, ಈ ಬೀದಿ ಬದಿಯಲ್ಲಿ ಕೂಲಿ ಕೆಲಸ ಮಾಡೋಂಥವ್ರು, ಕೇಬಲ್ ಕೆಲಸ ಮಾಡೋಂಥವ್ರು, ಸಣ್ಣ ಪುಟ್ಟ ತಂದೆ ತಾಯಿ ತೀರೋಗಿರ್ತಾರೆ, ತಂದೆ ತೀರೋಗಿರ್ತಾರೆ, ಅಂತ ಮಕ್ಕಳು ಓದ್ಬೇಕನ್ನೋ ಆಸೆ ಇರುತ್ತೆ. ಯಾವುದೋ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಯಾವುದೋ ಬಾರಲ್ಲಿ ಕೆಲಸ ಮಾಡ್ತಾರೆ. ಅಂತ ಮಕ್ಕಳನ್ನ ನಾವು ಗುರುತಿಸಿ ಅಂತ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣ ಕೊಡ್ತೀವಿ ಸರ್. ಊಟ, ತಿಂಡಿ, ಬಟ್ಟೆ, ಮೆಡಿಸನ್, ಮನಿಗೊಳ್ಳೋ ಜಾಗ ಎಲ್ಲವನ್ನೂ ನಾವೇ ಕೊಡ್ತೀವಿ. ನರಕ ಇಲ್ಲಿದೆ, ಸ್ವರ್ಗ ಮೇಲಿದೆ ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ. ಬಟ್ ನರಕ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವಗಳಂತೂ ಆಗಿದೆ. ಸ್ವರ್ಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವ ಆಗಿಲ್ಲ. ಹಾಗಾಗಿ ಸ್ವರ್ಗನೇ ನಾವು ಭೂಲೋಕಕ್ಕೆ ಇಳಿಸಬೇಕು ಅನ್ನೋ ಕಾರಣಕ್ಕೆ ಸ್ವರ್ಗ ನಿರ್ಮಾಣ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ ಸರ್, ಇವಾಗ ಈ ಥರದೊಂದು ದೊಡ್ಡ ಆಶ್ರಮ ಕಟ್ಟೋದು ಸುಲಭ ಅಲ್ಲ. ಆಕ್ಚುಲಿ ಒಂದು 30-40 ಮನೆ ಕಟ್ಟೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಇದು ಆಲ್ಮೋಸ್ಟ್ ಎಷ್ಟಿದೆ ಸರ್ ಇದು ಸ್ಕ್ವೇರ್ ಫೀಟ್? ಸರ್ ಉದ್ದಾನೆ ಬಂದ್ಬಿಟ್ಟು 170 ಅಡಿ ಉದ್ದ ಬರುತ್ತೆ, 60 ಅಡಿ ಅಗಲ ಬರುತ್ತೆ. ನಿಜವಾಗ್ಲೂ ನೀವು ಊಹೆನೂ ಮಾಡ್ಕೊಂಡು ಸಾಧ್ಯ ಇಲ್ಲ. ಒಂದು ಏನು ಹೇಳಬೇಕು, ಎಲ್ಲರೂ ಕೂಡ ತಿರುಪತಿ ಧರ್ಮಸ್ಥಳಕ್ಕೆ ಹೆಂಗೆ ಹೋಗ್ತಾರೋ ಅದೇ ಥರ ಇಲ್ಲೂ ಬಂದು ದೇವ್ರಗಳ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿರೋ ನಿರಾಶ್ರಿತರು ಅಂತ ಏನು ಹೇಳ್ತೀವಲ್ಲ ಅವರೆಲ್ಲ ದೇವ್ರಗಳ ಸಮಾನರು. ಸೊ ನಾವು ದೇವಸ್ಥಾನಕ್ಕೆ ಹೋದರೆ ಕೇವಲ ವಿಗ್ರಹ ಮಾತ್ರ ನಮಗೆ ಕಾಣುತ್ತೆ. ಬಟ್ ಇಲ್ಲಿ ಬಂದರೆ ಸಾಕ್ಷಾತ್ ದೇವ್ರುಗಳೇ ಕಾಣ್ತಾರೆ ನಿಮಗೆ. ಸೊ ಎಲ್ಲರ ದರ್ಶನ ಮಾಡೋದ್ರೆ ಸಕಲ ಸಂಕಷ್ಟಗಳು, ಸಕಲ ನೋವು, ಎಷ್ಟು ಈಗ ನಾವು ಅನ್ಕೋತೀವಿ ಸರ್ ನಮ್ಮ ಲೈಫೇ ಕಷ್ಟ, ನಾವೇ ಲೈಫಲ್ಲಿ ತುಂಬ ಒದ್ದಾಡ್ತಾ ಇದ್ದೀವಿ, ನಮ್ದು ಹೆಂಗಪ್ಪ ಜೀವನ ನಡೆಸೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಅಂಥವ್ರು ಇಲ್ಲಿ ಬಂದು ನೋಡಿದಾಗ, ಇವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಾವು ಬೆಟರ್ ಆಗಿದ್ದೀವಿ, ನಮಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಸೊ ಇವ್ರಿಗೆ ಬರೋ ಪರಿಸ್ಥಿತಿ ನಮಗೆ ಬರದೇ ಇರಲಪ್ಪ ಅನ್ನೋ ಒಂದು ಭಾವನೆಲಾದರೂ ಮನುಷ್ಯ ಬದುಕೋಕೆ ಟ್ರೈ ಮಾಡ್ತಾನೆ ಸರ್. ಸೊ ನಾವು ಕಂಪ್ಲೀಟಾಗಿ ನಿರ್ಗತಿಕರಿಗೆ ಅಷ್ಟೇ ಸರ್ ನಾವು ಮಾಡ್ತಿರೋದು. ಯಾರು ಈಗ ಮನ್ಸು ಮಾಡಿಬಿಟ್ಟಿದ್ರೆ ಸರ್, ಈಗ ಜನಸ್ನೇಹಿ ಯೋಗೇಶ್ ಅಂದರೆ ತಮಗೆ ಗೊತ್ತಿದೆ ಅಲ್ವಾ ಸರ್? ಕರ್ನಾಟಕದಲ್ಲಿ ಒಂದಷ್ಟು ಜನ ಪ್ರೀತಿಸ್ತಾರೆ, ಗೊತ್ತಿದೆ ಅಲ್ವಾ? ಸೊ ನಾನು ಒಂದು ಪೇಯ್ಡ್ ಆಶ್ರಮ ಮಾಡ್ಬೋದಾಗಿತ್ತು. ಯಾರೋ ತಂದೆ ತಾಯಿ ತಂದು ಬಿಡ್ತಾರೆ, 10,000ನೋ 20,000ನೋ 50,000ನೋ ಏನು ಅವ್ರ ಕೈಯಲ್ಲಿರೋದು ಕೊಡ್ತಾರೆ. ಸೊ ಆ ದುಡ್ಡನ್ನ ಇಟ್ಕೊಂಡು ನಾನು ನನ್ನ ಲೈಫ್ನ ನಾನು ಹೆಂಗೋ ಲೀಡ್ ಮಾಡ್ಕೊಂಡು ನನ್ನ ಫ್ಯಾಮಿಲಿನ ಸಾಕೊಂಡು ಹೋಗ್ಬೋದಾಗಿತ್ತು. ಬಟ್ ಯಾಕೆ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸ್ಕೊಡ್ತಾ ಇದ್ದೀವಿ, ಯಾಕೆ ಬೀದಿಲಿ ಬಿದ್ದಿರೋ ಅಂಥವ್ರಿಗೆ ನಾವು ಆಶ್ರಯ ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂದರೆ ಆ ಭಗವಂತನ ಒಂದು ಆಶೀರ್ವಾದ, ಆ ಭಗವಂತನ ಅನುಗ್ರಹ ನಮಗೆ ಸಿಕ್ಕಿರೋದ್ರಿಂದ ಈ ಒಂದು ಸೇವೆ ನಡೀತಾ ಇದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕರ್ನಾಟಕದ ಜನ ಬೆಂತಡ್ತಿದ್ದಾರೆ ಸರ್. ಇದು ನನ್ನ ಒಬ್ಬನಿಂದ ಆಗ್ತಿರೋ ಕೆಲಸ ಅಂದರೆ ಅದು ಶುದ್ಧ ಸುಳ್ಳು ಸರ್. ಅದು ಸರ್ ಇವಾಗ ಇದನ್ನೆಲ್ಲ ಕಟ್ಟಲಿಕ್ಕೆ ಎಷ್ಟು ಬಜೆಟ್ ಹಾಕ್ಕೊಟ್ಟಿದ್ದೀರಾ ಸರ್? ಬಜೆಟ್ ಬಗ್ಗೆ ಯಾವತ್ತೂ ನಾನು ಯೋಚನೆ ಮಾಡ್ದಲ್ಲ. ನಾನು ಮಾಡೋ ಕೆಲಸದ ಬಗ್ಗೆ ನನಗೆ ತುಂಬ ನಿಷ್ಠೆ, ಪ್ರಾಮಾಣಿಕತೆಯಿಂದ ಶುರು ಮಾಡ್ತೀನಿ ಸರ್. ಇವತ್ತು ನಾನು ಈ ಕೆಲಸ ಎಷ್ಟು ಖರ್ಚಾಗುತ್ತೆ, ಇದನ್ನು ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋ ಅನುಮಾನ, ಆ ಗೊಂದಲಗಳೆಲ್ಲ ನನ್ನಲ್ಲಿ ಇರಲ್ಲ ಸರ್. ನಾನು ಏನಾದರೂ ಶುರು ಮಾಡಿದ್ರೆ ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭಗವಂತ ಶನೇಶ್ವರ ಸ್ವಾಮಿಯವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಕರ್ನಾಟಕದ ಜನರ ಆಶೀರ್ವಾದ ಇದೆ. ಸೊ ಹಾಗಾಗಿ ಈ ಕೆಲಸದ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಸರ್. ಅವರೆಲ್ಲ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸ್ಕೊಡ್ತಾರೆ ಅಂತ. ಓಕೆ, ಅಲ್ಲ ಆ್ಯಕ್ಚುಲಿ ಈಗ ಯಾವುದೇ ಒಂದು ಇದು ಮಾಡುವಾಗ ಒಂದು ಬಜೆಟ್ ಅಂತ ಬೇಕೇ ಬೇಕು. ಈಗ ನೀವು ಆಶ್ರಮ ಕಟ್ಟಿ, ಮನೆ ಕಟ್ಟಿ, ಏನೇ ಕಟ್ಟಿ ಒಂದು ಬಜೆಟ್ ಬೇಕೇ ಬೇಕು. ಅಟ್ಲೀಸ್ಟ್ ಎಷ್ಟು ಬಜೆಟ್ ಆಗ್ಬೋದು ಸರ್? ಇವಾಗ ಉದಾಹರಣೆಗೆ ಹೇಳ್ಬಿಡ್ತೀನಿ ಸರ್, ಕಬ್ಬಣ ಕೆಜಿ ಈಗ 58 ರಿಂದ 60 ರೂಪಾಯಿ ಇದೆ ಸರ್. ಹೌದು, ಸರಿಸುಮಾರು 60 ಟನ್ ಕಬ್ಬಣ ಬೇಕು ಸರ್. 60 ಟನ್ ಕಬ್ಬಣ ಬೇಕು. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಸಾವಿರ ಸಿಮೆಂಟ್ ಬೇಕಾಗುತ್ತೋ ಗೊತ್ತಿಲ್ಲ, ಎಷ್ಟು ಜಲ್ಲಿ ಬೇಕಾಗುತ್ತೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ತುಂಬ ದುಡ್ಡಂತೂ ಖರ್ಚಾಗುತ್ತೆ. ಸೊ ನನ್ನ ಪ್ರಕಾರ 1-1.5 2 ಒಳಗಡೆ ಆಗ್ಬೋದು ಅಂತ ನನ್ನ ಅನಿಸಿಕೆ.
ಅಷ್ಟು ಒಳಗಡೆ ಆಗ್ಬೋದು ಅಂತ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಒಂದು ದೇವಲೋಕನೇ ಸೃಷ್ಟಿ ಮಾಡಬೇಕು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ಅಂತ ನಾವು ಶುರು ಮಾಡಿದ್ವಿ. ಸೊ ಈ ಸ್ವರ್ಗ ಸೃಷ್ಟಿ ಮಾಡಲಿಕ್ಕೆ ದುಡ್ಡು ಎಷ್ಟು ಇಟ್ಟಿದ್ದೀರಾ? ನನ್ನ ಹತ್ರ ಈಗ ಅಕಸ್ಮಾತ್ ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನು ಚಂದ್ರಲೋಕದಲ್ಲಿ ಮನೆ ಕಟ್ತಿದ್ದೆ ಸರ್. ಅನಾಥಾಶ್ರಮ ಕಟ್ಟಕ್ಕೆ ನಾವು ಬರ್ತಾ ಇರಲಿಲ್ಲ. ಅಲ್ಲ, ಇದು ಕಟ್ಟಕ್ಕಾದ್ರೂ ಸ್ವಲ್ಪ ಬೇಕಲ್ಲ? ಕೇಳಿದ್ರಿ, ಒಳ್ಳೆ ಕ್ವಶನ್ ಕೇಳಿದ್ರಿ. ಅಲ್ಪ ಸ್ವಲ್ಪ ಏನೋ ಸಿಮೆಂಟು ಜಲ್ಲಿಗೆ ಎಮರ್ಜೆನ್ಸಿ ತಂದ್ಕೊಳ್ಳೋಷ್ಟು ಒಂದಷ್ಟು ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ. ಸೊ ಅದರಿಂದ ಈಗ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ. ಇನ್ನು ಕಂಪ್ಲೀಟ್ ಕೆಲಸವನ್ನು ಎಲ್ಲ ಕರ್ನಾಟಕದ ಜನ ಸಪೋರ್ಟ್ ಮಾಡಿದ್ರೆ, ಈಗ ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಗಿರೋರು ಇದ್ದಾರೆ. ನಾನು ಅವರೆಲ್ಲ ಮನವಿ ಮಾಡ್ಕೊಳ್ಳೋದೇನೆಂದರೆ, ಕನಿಷ್ಠ ಪಕ್ಷ 1 ಟನ್ನು 2 ಟನ್ನು ಕಬ್ಬಣ, ಇಟ್ಟಿಗೆ, ಮಳ್ಳು, ಜಲ್ಲಿ ಈ ರೀತಿ ವಸ್ತುಗಳನ್ನ ಇಲ್ಲಿಗೆ ತಂದುಕೊಟ್ರೆ ಅದು ಒಂದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರುತ್ತೆ ಅಂತ ಭಾವಿಸ್ತೀನಿ. ಸರ್, ನೀವೊಂದು ಪ್ರಶ್ನೆ ಕೇಳಿದ್ರಿ, ದುಡ್ಡು ಎಷ್ಟು ಮಡಗಿದ್ದೀರಾ ಅಂತ. ಈ ಕೆಲಸ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್. ಒಳ್ಳೆ ಮನಸ್ಸಿರಬೇಕು. ಅದೊಂದಿದ್ರೆ ಭಗವಂತನೇ ಸಾರಥಿಯಾಗಿ ನಿಂತ್ಕೊಂಡ್ಬಿಡ್ತಾನೆ. ಅರ್ಥ ಮಾಡ್ಕೊಂಡ್ರೆ ಸರ್, ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಭಗವಂತ ಸಾರಥಿಯಾಗಿ ನಿಂತ್ಕೊಂಡ್ಬಿಡ್ತಾನಂತೆ. ಸೊ ಭಗವಂತನ ಜೊತೆಗೆ ಭಗವಂತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಭಗವಂತನ ರೂಪದಲ್ಲಿ ಜನಗಳೆಲ್ಲ ಬಂದು ಅವ್ರ ಕೈಲಾಗಿದ್ದು ಸಣ್ಣ ಪುಟ್ಟ ಸಹಾಯ, ಇಟ್ಟಿಗೆ, ಮಳ್ಳು, ಜಲ್ಲಿ, ಸಿಮೆಂಟು ಈ ರೀತಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ಜನಸ್ನೇಹಿ ಆಶ್ರಮ ಗುರುತಿಸ್ಕೊಂಡಿದೆ ಅಂದರೆ ಅದು ಕನ್ನಡಿಗರು ಕೊಟ್ಟಂಥ ಭಿಕ್ಷೆ ಸರ್. ನಾನು ಸಾಯೋವರೆಗೂ ಅದನ್ನೇ ಹೇಳೋದು, ನಾನು ಸತ್ತ ಮೇಲೂ ಕೂಡ ಅದನ್ನೇ ಹೇಳೋದು ಸರ್. ಸಾವು ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಸರ್. ಈಗ ನಿಮಗೆ ಗೊತ್ತಿರೋ ಹಾಗೆ ಕುಂತಿ ಜಾಗದಲ್ಲೇ ಮನುಷ್ಯ ಸತ್ತೋಗ್ತಾ ಇದ್ದಾನೆ. ನನ್ನ ಸಾವು ನನ್ನ ಕಣ್ಮುಂದೆ ಕಾಣ್ತಾ ಇದೆ ಸರ್. ನಾನು ಯಾವತ್ತು ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಸಾಯೋದ್ರೊಳಗಡೆ ಒಂದು ನನಗೆ ಸಮಾಧಾನ ಆಗುವಂಥ ಕೆಲಸ ಏನಾದರೂ ಒಂದು ಭೂಮಿ ಮಾಡಿ ಹೋಗ್ಬೇಕಲ್ಲ ಸರ್. ಹಾಗಾಗಿ ಈ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಉಸಿರಿರೋವರೆಗೂ, ನಮ್ಮ ಪ್ರಾಣ ಯಾವತ್ತು ಹೋಗುತ್ತೋ ಅಲ್ಲಿವರೆಗೂ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ಕೈಲಾಗಿದ್ದು ಸಮಾಜಕ್ಕೆ ಕೊಡುಗೆಯಾಗಿ ಬದುಕ್ತೀವಿ. ಸೊ ಒಂದಷ್ಟು ಜನ ಮಾತಾಡ್ಕೋಬೋದು, ಒಂದಷ್ಟು ಜನ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ. ಬಟ್ ಅದನ್ನು ನಿಭಾಯಿಸೋ ನಮಗಷ್ಟೇ ಗೊತ್ತಿರುತ್ತೆ ಸರ್. ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ, ಎಷ್ಟು ದಿನ ನಾವು ನಿದ್ದೆ ಮಾಡಲ್ಲ, ಎಷ್ಟು ದಿನ ನಾವು ಊಟ ಮಾಡಲ್ಲ, ಅದ್ರ ಬಗ್ಗೆ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಜನರ ಸಪೋರ್ಟು, ಜನರ ಪ್ರೀತಿ, ಅವರ ಒಂದು ಆಶೀರ್ವಾದ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಅಲ್ಲ, ಆ್ಯಕ್ಚುಲಿ ಕೆಲವ್ರು ಏನು ಅಂದ್ಕೋತಾರೆ ಅಂದರೆ, ಅವ್ರಿಗೇನು ಬಿಡಪ್ಪ ಫಂಡ್ ಬರುತ್ತೆ, ಮತ್ತು ಫಂಡ್ ಅಂದರೆ ಅವ್ರಿವ್ರು ಕೊಡ್ತಾರೆ, ದಾನಿಗಳು ಕೊಡ್ತಾರೆ, ಇದು ಮಾಡ್ತಾರೆ ಅಂತ. ಅದೆಲ್ಲ ಬ್ಯಾಲೆನ್ಸ್ ಮಾಡ್ಬೋದಾ? ದಾನಿಗಳು ಕೊಡೋ ಮನಸ್ಸಿದೆ ಸರ್. ಅವ್ರು ಕೊಡೋ ಥರ ಮಾಡಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ಆ ಥರ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ರೆ ಮಾತ್ರನೇ ಅವರು ಬಂದು ಕೊಡೋದು. ನಾನು ಆ ರೀತಿ ಕೆಲಸ ಮಾಡ್ತಿರೋ ಹೊತ್ತಿಗೆ ಜನ ನನಗೆ ಒಂದು ಪ್ರೀತಿ, ಆಶೀರ್ವಾದ ತೋರಿಸ್ತಿರೋದು. ಆ ಜನ ಕೊಟ್ಟಂಥ ಹಣವನ್ನು ಒಂದೊಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಲ್ಲ, ಇದು ಜನ ಮೆಚ್ಚಲಿ ಅನ್ನೋ ಕಾರಣಕ್ಕಲ್ಲ ಸರ್. ಆ ಭಗವಂತನ ಮೆಚ್ಚಿಸ್ಬೇಕು ನಾವು ಫಸ್ಟು. ಭಗವಂತಂಗೆ ಅರ್ಥ ಆಗಬೇಕು. ಭಗವಂತ ನಾವು ಅವ್ರು ಕೊಟ್ಟಂಥ ದುಡ್ಡನ್ನು ನಾವು ಏನು ಮಾಡ್ತಾಯಿದ್ದೀವಿ, ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ, ಯಾವ ರೀತಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾಯಿದ್ದೀವಿ ಸರ್. ಇವತ್ತು ನಮ್ಮ ಬಗ್ಗೆ ಒಂದಷ್ಟು ಜನಕ್ಕೆ ಅರ್ಥನೇ ಆಗಲ್ಲ ಸರ್. ಯಾಕೆ ಹೇಳಿ? ನನ್ನ ಏಜು ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಮಾಡಿಬಿಡುತ್ತೆ, ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಡುತ್ತೆ. ಯಾಕೆ ಈ ಚಿಕ್ಕ ಏಜಲ್ಲಿ ಹಿಂಗೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ನನ್ನ ಪ್ರಾಮಾಣಿಕ ಮತ್ತು ಶ್ರದ್ಧೆಯ ಕೆಲಸ, ನನ್ನ ಪ್ರಾಮಾಣಿಕ ಕೆಲಸದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಬಿಟ್ಟರೆ ಬೇರೆ ಏನೂ ಅಲ್ಲ ಸರ್ ಇದು. ಸೊ ತುಂಬ ಕಷ್ಟಪಡ್ತೀನಿ, ತುಂಬ ಹಗಲು ರಾತ್ರಿ ಇದಕ್ಕೋಸ್ಕರ ಶ್ರಮಿಸ್ತೀನಿ. ಕನಸು ಕಟ್ಟಿರೋದನ್ನು ನನಸು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಏನೂ ಸುಮ್ಮನೆ ಕನಸು ಬಿದ್ದುಬಿಟ್ಟು ನಾನು ಇವತ್ತು ನಾಳೆ ಏನೋ ಮಾಡ್ತೀನಿ ಅಂತ ಮನೇಲಿ ಇದ್ದರೆ ಹಂಗೆ ಇರ್ತೀವಿ ಅಷ್ಟೇ. ಲೈಫಲ್ಲಿ ಟ್ರೈ ಮಾಡ್ಬೇಕು ಸರ್. ಇದು ದುಡ್ಡು ಇಟ್ಕೊಂಡು ಮಾಡೋ ಕೆಲಸ ಅಲ್ಲ ಸರ್. ಇದು ದುಡ್ಡು ಇಟ್ಕೊಂಡು ನನ್ನ ಹತ್ರ ಸ್ಟಾಕ್ ಇದೆ, ದುಡ್ಡು ನಾನು ಈ ಬಿಲ್ಡಿಂಗ್ ಕಟ್ತೀನಿ, ಅದು ಸಾಧ್ಯವೇ ಇಲ್ಲ, ಅದು ಆಗೋದೇ ಇಲ್ಲ ಸರ್. ಅದು ಒಳ್ಳೆ ಮನಸ್ಸಿಂದ ಯಾವುದೇ ಕೆಲಸ ಶುರು ಮಾಡಿದ್ರು ಅದನ್ನು ಜನನೇ ಕರ್ಕೊಂಡೋಗಿ ಒಂದು ಅದ್ಭುತವಾದ ಜಾಗಕ್ಕೆ ಕೂರಿಸ್ತಾರೆ. ಸೊ ಜನ ನಮ್ಮನ್ನು ಆಲ್ರೆಡಿ ಒಂದು ಜಾಗದಲ್ಲಿ ಕೂರಿಸಿದ್ದಾರೆ. ನಾವು ಅಲ್ಲಿರೋವಾಗ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಈಗ ಟೋಟಲ್ ಇದು ಎಷ್ಟು ಎಕರೆನಲ್ಲಿ ಮಾಡ್ತಾ ಇರೋದು ಸರ್? ಇದು ಬರೋಬ್ಬರಿ 4 ಎಕರೆಲಿ ನಾವು ಕೆಲಸ ಶುರು ಮಾಡಿದ್ದೀವಿ. 4 ಎಕರೆಲಿ 2 ಎಕರೆ ಇವಾಗ ಕ್ಲಿಯರ್ ಆಗಿದೆ. ಇನ್ನೊಂದು 2 ಎಕರೆ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಸೊ ಅದು ಹಂಗೆ ಓಲ್ಡಲ್ಲಿದೆ. ಈಗ 2 ಎಕರೆ ಶುರು ಮಾಡಿದ್ದೀವಿ ಸರ್. 2 ಎಕರೆಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಜನಸ್ನೇಹಿ ನಿರಾಶ್ರಿತರ ಆಶ್ರಮ, ಏನು ಧರ್ಮ ಸೌಧ. ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಅದು ಇಲ್ಲಿ ಯಾವುದೇ ಜಾತಿ ಭೇದ ಭಾವ, ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ಶ್ರೀಮಂತ, ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ಯಾವುದೇ ತಾರತಮ್ಯ ಭೇದ ಭಾವ ಯಾವುದು ಇರಬಾರ್ದು ಸರ್. ಇಲ್ಲಿ ಮನುಷ್ಯನಾಗಿ ಬರಬೇಕು, ಮನುಷ್ಯನಾಗಿ ಆಚೆ ಹೋಗ್ಬೇಕು ಸರ್. ಸುಮಾರು 4 ಎಕರೆ. ಈಗ ಸದ್ಯಕ್ಕೆ 2 ಎಕರೆ. ಯಾರ ಹೆಸರಲ್ಲಿದೆ ಇದು ಪ್ರಾಪರ್ಟಿ ಸರ್? ಕಂಪ್ಲೀಟ್. ಇದು ಒಳ್ಳೆ ಕ್ವಶನ್ ಕೇಳಿದ್ರಿ. ಆಕ್ಚುಲಿ ಕೆಲವರಿಗೆ ಅನುಮಾನ ಇರುತ್ತೆ, ಎಲ್ಲಪ್ಪ ತಗೊಂಡ್ಬಿಟ್ಟು ನಮ್ದೆಲ್ಲ ದುಡ್ಡೆಲ್ಲ ತಗೊಂಡು ಅವ್ರ ಹೆಸರು ಮಾಡ್ಕೊಂಡ್ರೆ ಏನು ಗೊತ್ತಾ, ಇವತ್ತು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಳ್ಳೆ ಹೊಡೆದು ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಸರ್. ಅವ್ರನ್ನೆಲ್ಲ ಯಾರೂ ಪ್ರಶ್ನೆ ಮಾಡೋದಿಲ್ಲ. ನಾವು ಬೆಳಗ್ಗೆದ್ರೆ ನಮ್ಮ ಜೀವನ ಪಣ ಇಟ್ಟು ಈ ಸೇವೆ ಮಾಡಿ, ಬೆಳಗ್ಗೆದ್ರೆ ನಾವು ಒಂಥರ ನೋಟ್ ಬುಕ್ಕು ಕನ್ನಡಿ ಥರ ನಾವೇನು ಮಾಡ್ತಾ ಇದ್ದೀವಿ, ಹೇಗಿದ್ದೀವಿ ಅನ್ನೋದನ್ನು ಬೆಳಗ್ಗೆದ್ರೆ ನಾವು ತೋರಿಸ್ತಾ ಇದ್ದೀವಿ, ಹೇಳ್ತಾನೆ ಇರ್ತೀವಿ. ಅದು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಬಿಡಿ. ಬಟ್ ಈ ಕೆಲಸ ಆಗ್ತಾ ಇರೋದು ಭಗವಂತನಿಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಇವತ್ತೇನು 2 ಎಕರೆ ಇಲ್ಲಿದೆ, ಈ 2 ಎಕರೆ ಕಂಪ್ಲೀಟ್ ಆಗಿ ನೋಡಿ. ನೀವು ನಾನು ಮನ್ಸು ಮಾಡಿಬಿಟ್ಟಿದ್ರೆ, ನಾನು ಮನ್ಸು ಮಾಡಿದರೆ ಸರ್, ನಾನು ಓಪನ್ ಆಗಿ ಚಾಲೆಂಜ್ ಮಾಡೇ ಹೇಳ್ತೀನಿ. ಸೊಂಡೆಗುಪ್ಪದಲ್ಲಿ ಈಗ ಆಶ್ರಮ ಇದೆ ಸರ್. ಆ ಆಶ್ರಮನ ನಡೆಸ್ಕೊಂಡು ನಾನು ಸಾಯೋವರೆಗೂ ಊಟ ಮಾಡ್ಬೋದು ಸರ್. ಆಗತ್ತಾ ಆಗಲ್ವಾ? ಮಾಡ್ಬೋದು. ಅಂದರೆ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಈಗ ಹೆಂಗಿದೆಯಾ ಅದನ್ನೇ ನಡೆಸ್ಕೊಂಡು ನಾನು ಸಾಯೋವರೆಗೂ ನನ್ನ ಹೆಂಡತಿ ಮಕ್ಕಳು ನನ್ನ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಅದನ್ನು ಹೊರತುಪಡಿಸಿ ಇಲ್ಲೂ ಮಾಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಜಾಗನ ಖರೀದಿ ಮಾಡಿ
ಜನಗಳು ಕೊಟ್ಟಂಥ 1 ರೂಪಾಯಿ ದುಡ್ಡನ್ನು ಉಳಿಸಿ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ 2 ಎಕರೆ ಜಾಗವನ್ನು ಖರೀದಿ ಮಾಡಿ ಅದು ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿ ಆಮೇಲೆ ಅದನ್ನು ಸಾರ್ವಜನಿಕರು ನಾವು ಸತ್ತ ಮೇಲೂ ಕೂಡ ಸಮಾಜಕ್ಕೆ ಉಪಯೋಗ ಆಗಬೇಕು, ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಬಡ ಮಕ್ಕಳಿಗೆ ಉಪಯೋಗ ಆಗಬೇಕು, ಅನಾಥರು ನಿರ್ಗತಿಕರಿಗೆ ಉಪಯೋಗ ಆಗಬೇಕು ಅಂತ ಈ ಸಂಸ್ಥೆ ಶುರು ಮಾಡಿರೋದು. ಇನ್ನೂ ಒಂದು ಕ್ವಶನ್ ಮಾಡ್ಬೋದು, ಸರ್ ಸೊಂಡೆಗುಪ್ಪದಲ್ಲಿ ಜಾಗ ಇದೆಯಲ್ಲ ಅದು ಯಾರ ಹೆಸರಲ್ಲಿದೆ ಅಂತ. ಅರ್ಥ ಆಯ್ತಾ ಸರ್? ಆ ಹೆಸರು ಅದು ಅಷ್ಟೇ ಸರ್, ಹೆಚ್ಚು ಕಮ್ಮಿ 8 ಗುಂಟೆ ಜಾಗ ಇದೆ, ಅದು ಕೂಡ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲೇ ರಿಜಿಸ್ಟರ್ ಮಾಡಿ ಅದು ಕೂಡ ಅನಾಥರಿಗೆ ನಿರ್ಗತಿಕರಿಗಾಗಿ ಮುಡುಪಾಗಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದಷ್ಟು ಎಜುಕೇಷನ್ ಸಿಗದೆ ಇರೋಂಥ ಮಕ್ಕಳಿದ್ದಾರೆ, ಅನಾಥರು ಮಕ್ಕಳಿದ್ದಾರೆ, ಅಂಥವ್ರಿಗೆ ಏನಾದರೂ ಅವಕಾಶ ಮಾಡ್ಕೊಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಅಂದರೆ ಈಗ ಏನೇನು ಉದ್ದೇಶ ಇದೆ ಈಗ ಇದು ಮಾಡಿದ್ಮೇಲೆ ಆಶ್ರಮ ಬರೀ ಆಶ್ರಮ ನಡೆಸ್ಕೊಂಡು ಹೋಗೋದೇ ಅಥವಾ ಮತ್ತೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ಅಂದರೆ ಮೀನ್ಸ್ ಮಕ್ಕಳು ಅದೇನೋ ಸರ್ ಈಗ ಅದೇ ನೀವೊಂದು ಕ್ವಶನ್ ಕೇಳಿದಕ್ಕೆ ನಾನು ಆನ್ಸರ್ ಮಾಡ್ಬಿಡ್ತೀನಿ. 2 ಜಾಗನೂ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲೇ ಇದೆ, ಅದನ್ನು ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, 30-40 ಸೈಟು ಕೂಡ ನನಗಿಲ್ಲ, ಸರ್ಕಾರ ಯಾವುದೂ ಇಲ್ಲ ಸರ್. 6 ಅಡಿ 3 ಅಡಿ ಜಾಗನೂ ನನಗಿಲ್ಲ ಸರ್. ಯಾವುದು ನಾನು ಮನ್ಸು ಮಾಡಿದರೆ ದೊಡ್ಡ ವಿಷಯ ಆಗಿರಲಿಲ್ಲ, ನಾನು ಮಾಡ್ಕೊಂಡಿಲ್ಲ ಸರ್. ಕರ್ನಾಟಕದ ಜನರು ಮನಸ್ಸಲ್ಲಿ ನನಗೆ ಜಾಗ ಕೊಟ್ಟಿದ್ದಾರೆ, ಅದೇ ವಿಶಾಲವಾದ ಹೃದಯದಲ್ಲಿ ನಾನು ಇದ್ದೀನಿ, ಸಾಕು ನನಗಷ್ಟೇ. ನನಗೆ ಇವತ್ತವರೆಗೂ ಇಲ್ಲ, ಮುಂದಿನ ದಿನಗಳಲ್ಲಿ ದೇವ್ರ ಶಕ್ತಿ ಕೊಟ್ಟರೆ, ನನಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಸೊ ನನಗೂ ಶಕ್ತಿ ಕೊಟ್ಟರೆ ಯಾರಾದರೂ ನನಗೂ ಸಪೋರ್ಟ್ ಮಾಡಿದ್ರೆ ನಾನು ಒಂದು ಸಣ್ಣದಾಗಿ ಮನೆ ಮಾಡ್ಕೋಬೇಕನ್ನೋ ಆಸೆ ಇದೆ. ಅದಕ್ಕೆ ಯಾವತ್ತು ಕಾಲ ಕೊಡು ಬರುತ್ತೋ ದೇವ್ರು ಅವತ್ತು ಯಾವತ್ತು ನನಗೆ ಅನುಗ್ರಹಿಸ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಇವತ್ತಿಗಂತೂ ನನ್ನ ಹತ್ರ ಏನೂ ಇಲ್ಲ ಸರ್. ನಾನು ಹಾಕಿರೋ ಬಟ್ಟೆ, ನಾನು ತಿನ್ನೋ ಊಟ, ನಾನು ಏನು ಇವತ್ತಿನ ಜೀವನ ಕಳೀತಾ ಇದ್ದೀನಿ, ನಾನು ಏನು ಇವತ್ತು ನೆಮ್ಮದಿಯಾಗಿದ್ದೀನಿ, ಅದಷ್ಟೇ ನಂದು ಸರ್. ಬಾಕಿದು ಯಾವುದು ನಂದಲ್ಲ, ಎಲ್ಲ ಟ್ರಸ್ಟ್ದು, ಎಲ್ಲ ಟ್ರಸ್ಟ್ ಸರ್. ಅದೇ ಈಗ ಉದ್ದೇಶ ಏನೇನು ಅಂದರೆ ಏನೇನು ಸರ್? ಈಗ ಉದ್ದೇಶ ಇಷ್ಟೇ ಸರ್, ಈಗ ನಿರ್ಗತಿಕರು ಅನಾಥರು ಬೀದಿ ಬದಿಯಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ, ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ ಸರ್. ಎಲ್ರಿಗೂ ಆಶ್ರಯ ಕಲ್ಪಿಸ್ಕೊಡೋದಕ್ಕೆ ನನ್ನ ಕೈಲಿ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಆದರೆ ನನ್ನ ಕಣ್ಣಿಗೆ ಕಂಡಂಥವ್ರು, ನನ್ನ ಕೈಲಾದಂಥವ್ರಿಗೆ ನಾನು ಆಶ್ರಯ ಕೊಡಬೇಕು, ಎಂಥವರೇ ಆಗಿರಲಿ ಸರ್, ಎಂಥ ಕಠಿಣ ಪರಿಸ್ಥಿತಿ ಇದ್ದರೂ ಅಂಥವ್ರಿಗೆ ಆಶ್ರಯ ಕೊಡಬೇಕಂತ ಶುರು ಮಾಡಿದ್ದೀವಿ. ಅದ್ರ ಜೊತೆಗೆ ಉಚಿತವಾಗಿ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕೆಲಸ ಮಾಡ್ತಾಯಿದ್ದೀವಿ ಸರ್. ಯಾವ ಥರ ಅಂತ ಹೇಳಿದ್ರೆ, ಈ ಬೀದಿ ಬದಿಯಲ್ಲಿ ಕೂಲಿ ಕೆಲಸ ಮಾಡೋವಂಥವ್ರು, ಕೇಬಲ್ ಕೆಲಸ ಮಾಡೋವಂಥವ್ರು, ಸಣ್ಣ ಪುಟ್ಟ ತಂದೆ ತಾಯಿ ತೀರೋಗಿರ್ತಾರೆ, ತಾಯಿ ತೀರೋಗಿರ್ತಾರೆ, ತಂದೆ ತೀರೋಗಿರ್ತಾರೆ, ಅಂಥ ಮಕ್ಳಿಗೆ ಓದಬೇಕನ್ನೋ ಆಸೆ ಇರುತ್ತೆ. ಯಾವುದೋ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಯಾವುದೋ ಬಾರಲ್ಲಿ ಕೆಲಸ ಮಾಡ್ತಾರೆ, ಅಂಥ ಮಕ್ಕಳನ್ನ ನಾವು ಗುರುತಿಸಿ ಅಂಥ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣ ಕೊಡ್ತೀವಿ ಸರ್. ಊಟ, ತಿಂಡಿ, ಬಟ್ಟೆ, ಮೆಡಿಸನ್ನು, ಮನಿಕೊಳ್ಳೋ ಜಾಗ ಎಲ್ಲವನ್ನೂ ನಾವೇ ಕೊಡ್ತೀವಿ, ಕಂಪ್ಲೀಟ್ಲಿ ಹಾಸ್ಟೆಲ್ ಥರ. ಸೊ ಆ ವ್ಯವಸ್ಥೆನ ಮಾಡಬೇಕು. ಯಾಕೆ ಇದಕ್ಕೆ ಶಕ್ತಿ ಸ್ಫೂರ್ತಿ ಎಲ್ಲ ಶಿವಕುಮಾರ್ ಸ್ವಾಮೀಜಿ ಅವ್ರು ನನಗೆ. ಓಕೆ. ಸೊ ಇವತ್ತು ಅವ್ರು 16,000 ಜನಕ್ಕೆ ದಾರಿದೀಪ ಆಗಿದ್ದಾರೆ. ನನ್ನ ಕೈಲಿ ಆ ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟು ಒಂದು 20 ಜನನೋ 100 ಜನನೋ 1000 ಜನನೋ ಯೋಗ್ಯತೆಗೆ ತಕ್ಕಂಗೆ ಆ ಭಗವಂತ ಶಕ್ತಿ ಕೊಟ್ಟಂಗೆ ನಾನು ಖಂಡಿತವಾಗ್ಲೂ ಅವ್ರಿಗೆ ಆಶ್ರಯ ಮಾಡಿಕೊಡ್ತೀನಿ. ಕೇವಲ ವಯಸ್ಸಾಗಿರೋಂಥವ್ರಿಗೆ ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ಜಾಗವನ್ನು ನಾನು ತಗೊಂಡಿರೋ ಉದ್ದೇಶನೇ ಅದು. ನಾನು ಹೋಗೋವಾಗ ನನಗೊಂದು ಅರ್ಥ ಇರಬೇಕು, ನನ್ನ ಸಾವುಗೊಂದು ಬೆಲೆ ಇರಬೇಕು ಸರ್. ಅದೊಂದೇ ಕಾರಣಕ್ಕೆ ಈ ಒಂದು ಜಾಗನ ತೊಗೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಬಟ್ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲರೂ ಹೇಳ್ಬೋದು ಜಾಗ ಬಂದಿದೆ ಇನ್ನಪ್ಪ ಬಿಲ್ಡಿಂಗ್ ಕಟ್ಬಿಡ್ತಾರೆ ಏನು ಈಸಿ ಅಂತ, ಬಟ್ ಒಂದೊಂದು ಇಟ್ಟಿಗೆ ಹೊಂಚೋದು ಎಷ್ಟು ಕಷ್ಟ ಅಂತ ಪಾಯ ತೆಗೆದ ಮೇಲೆ ನನಗೂ ಗೊತ್ತಾಗ್ತಾ ಇರೋದು. ಹೌದು, ಈಗ ತುಂಬ ಡೀಪ್ ಆಗಿ ತುಂಬ ಇದೆಲ್ಲ ಒಂಥರ ಹಳ್ಳ ಥರ ಇದೆ. ತುಂಬ ಸಾಯಿ ಈಗ ಇದಕ್ಕೆ ಫಿಲ್ ಮಾಡೋಕ್ಕೆ ಸುಮಾರು ಹೆಚ್ಚು ಕಮ್ಮಿ 6 ಅಡಿ 4 ಅಡಿ ಮಣ್ಣೆ ಫಿಲ್ ಮಾಡಬೇಕಾಗತ್ತೆ. ಓಕೆ. ಸಾವಿರಾರು ಆಲ್ಮೋಸ್ಟ್ ಫೌಂಡೇಶನ್ಗೆ ಸಿಕ್ಕಾಪಟ್ಟೆ ಖರ್ಚು. ಹೌದು, ಸಾವಿರಾರು kg ಕಬ್ಬಣ ಬೇಕಾಗತ್ತೆ, ಜಲ್ಲಿ ಬೇಕಾಗತ್ತೆ, ಇಟ್ಟಿಗೆ ಬೇಕಾಗತ್ತೆ, ಮಳ್ಳು ಬೇಕಾಗತ್ತೆ ಸರ್. ಒಂದು ಊಹೆ ಮಾಡ್ಕೊಳ್ಳಿ ಸರ್, ನಿಮಗೂ ಗೊತ್ತಿದೆ ಸರ್, ಇದೇನು ಈ ಸತ್ಯ ಎಲ್ಲರಿಗೂ ಗೊತ್ತಿದೆ. ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿದ್ದಾವೆ ಸರ್, ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು. ಆ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳೆಲ್ಲ ಬಂದು ದೇವ್ರುಗಳೇ ಕಟ್ಬಿಟ್ರಾ ಸರ್? ರಾತ್ರಿ ದೇವ್ರುಗಳು ಕಟ್ಬಿಟ್ರಾ? ನಂಬ್ತೀರಾ ಇದನ್ನ? ಇಲ್ಲ, ದೇವ್ರು ಕಟ್ಬಿಟ್ರಾ? ಮತ್ತೆ ಹೆಂಗಾಯ್ತು ಸರ್ ಅದು? ಅಂದರೆ ಯಾರು ನಡ್ಸ್ಕೊಂಡು ಹೋಗ್ತಾರೋ ಅವರೇ ಕಟ್ಟಿದ್ದು, ಅವರೊಬ್ಬರೇ ಕಟ್ಟಿದ್ರಾ? ಅದು ಜನಗಳ ದುಡ್ಡೆಲ್ಲ ಕಟ್ಟಿದ್ದು. ಸೊ ಒಂದು ದೇವಸ್ಥಾನ ಕಟ್ಟಕ್ಕೆ, ಒಂದು ಭಗವಂತನ ಸನ್ನಿಧಾನ ಕಟ್ಟಕ್ಕೆ ಜನರು ದುಡ್ಡು ಬೇಕು ಅಂದಾಗ, ಭಕ್ತಾದಿಗಳು ದುಡ್ಡು ಬೇಕು ಅಂದಾಗ ನಾನು ಕಟ್ತಾ ಇರೋದು ಒಂದು ಅನಾಥಾಶ್ರಮ ಸರ್. ಇದಕ್ಕೆ ಜನಗಳ ಸಹಕಾರ ಬೇಡವಾ? ಜನಗಳ ಪ್ರೀತಿ ಬೇಡವಾ? ಜನಗಳ ಆಶೀರ್ವಾದ ಬೇಡವಾ? ಇದು ನಂದು ಅಂತ ಏನಿಲ್ಲ ಸರ್, ಇದು ನಾವು ನಿಂತ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. ಭಗವಂತ ನಮ್ಮನ್ನು ಆಯ್ಕೆ ಮಾಡಿ, ಈ ಕೆಲಸ ನಿಂದು, ಈ ಕೆಲಸ ನೀನು ಮಾಡು, ಈ ಕೆಲಸಕ್ಕೆ ನಿನಗೆ ಏನು ಬೇಕು ಹೇಳು, ನಾನು ನಿನಗೆ ಒದಗಿಸ್ಕೊಡ್ತೀನಿ, ಒಳ್ಳೆ ವ್ಯಕ್ತಿಗಳಿದ್ದಾರೆ ಕಳಿಸ್ಕೊಡ್ತೀನಿ ಅಂತ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಕಬ್ಬಣಕ್ಕೆ ಶನೇಶ್ವರ ಸ್ವಾಮಿಯವರು ಅಧಿಪತಿ ಅಂತಾರೆ ಸರ್, ಅರ್ಥ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ. ಸೊ ಅವ್ರು ಅಧಿಪತಿ ಆಗಿರುವಾಗ ಇಲ್ಲಿ ಸುಮಾರು 60-70 ಟನ್ ಕಬ್ಬಣ ಬೇಕು ಸರ್. ಇವತ್ತು ಎಷ್ಟೋ ಜನ 7.5 ಅಂತಾರೆ, ಶನಿ ದೋಷ ಅಂತಾರೆ, ಎಲ್ಲೋ ಹೋಗ್ತಾರೆ 1000 ರೂಪಾಯಿ ಹೋಮ ಮಾಡಿಸ್ತಾರೆ, ಎಲ್ಲೋ ಹೋಗ್ತಾರೆ 1000 ರೂಪಾಯಿ ಕೊಟ್ಟು ಪೂಜೆ ಮಾಡಿಸ್ತಾರೆ. ಅದಲ್ಲ ಸರ್ ಮುಖ್ಯ. ಬನ್ನಿ 1 kg ಕಬ್ಬಣ ಕೊಡಿ, 1 ತುತ್ತು ಅನ್ನ ಕೊಡಿ, ಇಲ್ಲಿ ಸಾಯೋಂಥವ್ರಿಗೆ 1 ತುತ್ತು ಅನ್ನ ಕೊಡಿ. ಯಾವನೋ ಬೀದಿಲಿ ಮಲಗ್ತಿರ್ತಾನೆ, ಅವ್ನು ಕುಡಿಯೋಕ್ಕೆ ನೀರಲ್ಲ, 1 ಲೋಟ ನೀರು ಕೊಡಿ. ನಿಮ್ಗೆ ಯಾವ 7.5 ಬರುತ್ತೆ, ಯಾವುದು ಶನಿ ದೋಷ ಬರುತ್ತೆ ನಿಮ್ಗೆ ನೋಡೋಣ. ಭಗವಂತ ಏನು ಹೇಳ್ತಾನೆ? ಅಸ್ತಿರೋರ್ಗೆ ಅನ್ನ ಕೊಡಿ, ದೇವಸ್ಥಾನಕ್ಕೆ ನೀವು ಬರಬೇಡಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತಾನೆ. ಈ ಮಾತು ನಂಬ್ತೀರಾ ನೀವು? ಅಸ್ತಿರೋನ್ಗೆ ಅನ್ನ ಕೊಡಿ, ದೇವಸ್ಥಾನಕ್ಕೆ ನೀನು ಬರಬೇಡಪ್ಪ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದೇವರು. ಆ ಕೆಲಸ ನಾವು ಯಾರಾದರೂ ಒಳ್ಳೆ ಕೆಲಸ ಮಾಡಿ ಸಾಕು, ನೀವು ಬಂದು ಅಷ್ಟೇ.
ಒಳ್ಳೆ ಕೆಲಸ ಎಲ್ಲಿ ಮಾಡ್ತೀವೋ ಅಲ್ಲಿ ಭಗವಂತ ಇರ್ತಾನೆ ಸರ್. ನಾವು ಈ ಸೇವೆನ ಮಾಡ್ತಿರೋ ಉದ್ದೇಶನೇ ಆ ಭಗವಂತನ ಪ್ರೇರಣೆ, ಭಗವಂತನ ಆಶೀರ್ವಾದ. ಇಷ್ಟು ಒಂದು 30-35 ವರ್ಷದಲ್ಲಿ, ನನಗೆ ವಯಸ್ಸು 30-35 ವರ್ಷ. ಈಗ ನಾನು ಮನಸ್ಸು ಮಾಡಿದರೆ ನನಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ನಂದು ಒಂದು ಪರ್ಸ್ನಲ್ ಲೈಫ್ ಇದೆ. ನಾನು ಅದನ್ನೆಲ್ಲ ತೊರೆದು ನನ್ನ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ಸಾವಿರಾರು ಜನಕ್ಕೆ ಆಶ್ರಯ ಆಗ್ತಾಯಿದ್ದೀನಿ ಅಂದಾಗ ನೋಡೋ ವೇ ಚೇಂಜ್ ಆಗಬೇಕು, ತಿಳ್ಕೊಳ್ಳೋ ಯೋಚನೆಗಳು, ನಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಚೇಂಜ್ ಆಗಬೇಕು. ಈಗ ಎಲ್ಲೋ ಒಂದು ಭೂಮಿ ಪೂಜೆ ಮಾಡಿದ್ರೆ ಜನಗಳ ದುಡ್ಡಲ್ಲಿ ಮನೆ ಕಟ್ತಾವನೆ ಅಂತಾರೆ. ಎಲ್ಲೋ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಆ ಜನಗಳ ದುಡ್ಡಲ್ಲಿ ಮಜಾ ಮಾಡ್ತಾವನೆ ಅಂತಾರೆ. ಹಂಗಾರೆ ನಾವು ಮನುಷ್ಯರಲ್ವಾ? ಸರ್? ನಾಳೆ ಹಂಗಾರೆ ನಮಗೆ ಈ ಭೂಮಿ ಮೇಲೆ ಬದುಕೋಕೆ ಅಕ್ಕಿಲ್ವಾ? ನಮಗೆ ಒಳ್ಳೆ ಬಟ್ಟೆ ಹಾಕೋ ಅಂಥ ಅರ್ಹತೆ ಇಲ್ವಾ? ನಾವು ಹಂಗಾರೆ ಹಿಂಗೆ ಬದುಕಬೇಕಾ? ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಜನಗಳ ಹತ್ರ ಅನ್ಸಾನೆ ಅನ್ಸ್ಕೋಬೇಕಾ? ಸಮಾಜ ನೋಡೋ ವೇ ಚೇಂಜ್ ಆಗಬೇಕು. ಎಲ್ರಿಗೂ ಹೇಳ್ತಾ ಇಲ್ಲ, ಎಲ್ಲರೂ ಅಲ್ಲವೇ ಅಲ್ಲ. ಕೆಲವರಲ್ಲಿ ಕೈಲಾಗ್ದಿರೋ ಅಂಥ ಹೇಡಿಗಳಷ್ಟೇ. ಅವರು ಕೈಲೇ ಆಗಲ್ಲ, ಅವ್ರ ಕೈಲಿ ಏನೂ ಕಿಸಿಯೋಕ್ಕೆ ಆಗಲ್ವಲ್ಲ. ಅಪ್ಪ ಅಮ್ಮಂಗೂ ಇಟ್ಟು ಹಾಕೋದಿಲ್ಲ, ಕೊನೆ ಪಕ್ಷ ಬೀದಿಲಿರೋ ನಾಯಿಗೂ ಅನ್ನ ಹಾಕಿರೋದಿಲ್ಲ ಅವರು. ಅಂಥ ಯೋಗ್ಯತೆ ಇಲ್ದಿರೋ ನಾಲಾಯಕ್ ನನ್ನ ಮಕ್ಕಳು ಅಷ್ಟೇ ಇಷ್ಟು ಮಾತಾಡ್ತಾರೆ. ಬಟ್ ಯಾಕೆ ಈ ಮಾತುಗಳು ಬರುತ್ತೆ ಅಂದರೆ, ನಾವು ಸಮಾಜದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕಷ್ಟ ಬಿದ್ದಿದ್ದೀವಿ ಸರ್. ಸಮಾಜಕ್ಕಾಗಿ ದುಡಿತಿದ್ದೆ ನೋಡಿ. ಬಾರ್ಡ್ರಲ್ಲಿ ಸೈನಿಕರು ದುಡಿತಾ ಇದ್ದಾರೆ. ನಾನು ಹೇಳೋದು, ನಾನು ಅವ್ರಿಗೆ ಹೋಲ್ಸ್ಕೊಳ್ತಾ ಇಲ್ಲ. ಬಾರ್ಡ್ರಲ್ಲಿ ಸೈನಿಕರು ದುಡಿತಾ ಇದ್ದಾರೆ. ಅವರಷ್ಟು ನಮ್ಗೆ ಯೋಗ್ಯತೆ ಇಲ್ಲ. ಆದರೆ ಕನಿಷ್ಠ ಪಕ್ಷ ನಮ್ಮ ಕೈಲಾದಷ್ಟು ಸೈನಿಕರ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ ಅವ್ರದ್ದೇ ಆದಂಥ ನಿಗದಿತ ಟೈಮಿಂಗ್ಸ್ ಇರುತ್ತೆ. 12 hours 10 hours ಅಂತ ಡ್ಯೂಟಿ ಅವರ್ಸ್ ಇರುತ್ತೆ. ನಮಗೆ ಡ್ಯೂಟಿ ಅವರ್ಸ್ ಇಲ್ಲ, 24x7 ಕೆಲಸ ಮಾಡಬೇಕು. ಆಯಿತಾ? 365 ದಿನ ಜನಸ್ನೇಹಿ ಆಶ್ರಮದ ಬಾಗಿಲು ತೆಗೆದಿರುತ್ತೆ. ಸೊ ಈ ರೀತಿ ಈಗ ಫೈನಲ್ ಓಕೆ ಸರ್. ಇವಾಗ ಕೊನೆಗದಾಗಿ ಈಗ ಒಳ್ಳೇದಾಗಲಿ, ಒಂದು ಆಶ್ರಮನ ಕಟ್ತಾ ಇದ್ದೀರಿ. ಯಾಕೆಂದರೆ ಆಶ್ರಮ ಅಂದರೆ ಯಾರಿಗೆ ನಿರ್ಗತಿಕರಿಗೆ ಒಂದು ಆಶ್ರಮದ ಮನೇನ ಮಾಡ್ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಏನೆಲ್ಲ ಬೇಕಾಗ್ಬೋದು? ಯಾಕೆಂದರೆ ಜನಗಳಿಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿದ್ರಿ. ಸೊ ಜನಗಳಿಂದ ಏನೇನು ಬೇಕು ಅದು ನೀವು ಹೇಳ್ಕೋಬೋದು ಸರ್? ಸರ್ ಖಂಡಿತವಾಗ್ಲೂ ಜನರ ಸಹಕಾರ, ಪ್ರೀತಿ, ಆಶೀರ್ವಾದ ಬೇಕೇ ಬೇಕು ಸರ್. ಇದು ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಈ ಥರದ್ದೊಂದು ಸಂಸ್ಥೆ ಕಟ್ಟೋದಕ್ಕಾಗಿರಲಿ, ಇದನ್ನು ನಿಭಾಯಿಸೋದಕ್ಕಾಗಿರಲಿ, ಇದನ್ನು ಒಂದು ಸುಂದರವಾದ ರೂಪ ತರಬೇಕು ಅಂದರೆ ಜನರ ಸಹಕಾರ ಬೇಕೇ ಬೇಕು ಸರ್. ಒಂದು ಕಲ್ಲನ್ನು ಶಿಲೆ ಮಾಡ್ದಂಗೆ, ಇವಾಗ ಒಂದು ಕಲ್ಲನ್ನು ಶಿಲೆ ಮಾಡೋದಕ್ಕೆ ಜನರ ಸಪೋರ್ಟ್ ಬೇಕೇ ಬೇಕು. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋಂಥವ್ರು ಜಲ್ಲಿ ಆಗಿರ್ಬೋದು, ಮಳ್ಳಾಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ನಿಮ್ಮ ಕೈಲಾದಷ್ಟು. ಈಗ ಕಬ್ಬಣದ ರೈಟು ತುಂಬ ಆಗಿರೋದ್ರಿಂದ 40-40 ಟನ್ ಕಬ್ಬಣ ಕೊಡಿ ಅಂದರೆ ಯಾರೂ ಕೊಡೋದಕ್ಕೆ ರೆಡಿ ಇಲ್ಲ ಸರ್. ಹಾಗಾಗಿ 1 kg 5 kg 10 kg ಅಥವಾ 1 ಟನ್ನು ನಿಮ್ಮ ಕೈಲಾದಷ್ಟು ಸಪೋರ್ಟು, ಇಟ್ಟಿಗೆ, ಮಳ್ಳು, ಜಲ್ಲಿ ಅಥವಾ ನಿಮ್ಮ ಕೈಲಾದಷ್ಟು ಸಿಮೆಂಟು ದಯವಿಟ್ಟು ಇಲ್ಲಿಗೆ ಡೊನೇಷನ್ ಮಾಡಿ ತಂದು ಕೊಡಿ. ಈ ಜಾಗಕ್ಕೆ ನೀವೇ ತಂದು ನೀವು ನೋಡಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೊಟ್ಟರೆ ಒಂದು ಅದ್ಭುತವಾದಂಥ ಸ್ಥಳ, ಒಂದು ಅದ್ಭುತವಾದಂಥ ಧರ್ಮ ಕ್ಷೇತ್ರ. ಇದು ಧರ್ಮ ಕ್ಷೇತ್ರ ಸರ್. ಅಧರ್ಮಿಗಳಿಗೆ ಇಲ್ಲಿ ಜಾಗ ಇಲ್ಲ, ಧರ್ಮಕ್ಕೆ ಮಾತ್ರ. ಅಂದರೆ ಧರ್ಮ ಅಂದರೆ ಎಲ್ಲ ಧರ್ಮದವರು ಸೇರಿ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯವಾದ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಿ, ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಕೈಲಾದಂಥ ಧನ ಸಹಾಯ ಆಗಿರ್ಬೋದು, ಐಟಮ್ಗಳಾಗಿರ್ಬೋದು ತಂದುಕೊಡಿ. ಸೊ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರ ಅಂತ ನಾನು ಕೂಡ ಭಾವಿಸಿದ್ದೀನಿ. ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಮಸ್ಕಾರ. ಓಕೆ ಸರ್, ತುಂಬ ಒಳ್ಳೆಯದಾಗಲಿ. ಆ್ಯಕ್ಚುಲಿ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅಟ್ಲೀಸ್ಟು ನಾವೊಂದು ವಿಡಿಯೋ ಮುಖಾಂತರ ಜನಗಳಿಗೆ ತಲುಪಿಸೋಣ ಅನ್ನೋ ಒಂದು ಕೆಲಸ ನಮ್ಮ. ಥ್ಯಾಂಕ್ ಯು ಸರ್. ಯಾಕಂದರೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ಸರ್. ನನ್ನ ಕೈಲಾಗಿ ಸೇವೆ ನಾನು ಮಾಡ್ತಾಯಿದ್ದೀನಿ. ನನ್ನ ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ, ಅದೆಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಮೀರಿದ್ದು ಜನಗಳ ಕೈಲಿದೆ. ಅವ್ರು ಡಿಸೈಡ್ ಮಾಡ್ತಾರೆ ಒಳ್ಳೇದಾ, ಇದು ಯಾವ ಲೆವೆಲಿಗೆ ಬರಬೇಕು ಅನ್ನೋದು ಅವ್ರ ಕೈಲಿದೆ ಸರ್. ನಾವು ಇವಾಗ ನಾಳೆ ಬೇಡ ಮಾಡಬೇಡಪ್ಪ ಇದಕ್ಕೆ ನಿಲ್ಲಿಸು, ನಾನು ಯಾರು ಏನು ಕೊಡಲ್ಲ ಅಂದರೆ ಅಲ್ಲೇ ಸ್ಟಾಪ್ ಆಗುತ್ತೆ ಅಷ್ಟೇ. ಅದು ಮಾಡಬೇಕು. ನಾವೆಲ್ಲ ಇದ್ದೀವಿ ಅಂದರೆ 100% ಸಕ್ಸಸ್ ಆಗುತ್ತೆ. ಅದ್ರ ಓಪನಿಂಗ್ ನೀವು ಬರ್ತೀರಾ. ಇಷ್ಟು ನಾನು ಹೇಳ್ಬಲ್ಲೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.